एव शास्त्रप्रभवं प्रणम्य जगद्गुरूणां गुरुमञ्चसैव विशेषतो मे परमाख्यविद्या व्याख्यां करोम्यन्वपि चाहमेव। ॐ तथातो जिज्ञासाओ। ಏನ್ ಮಾಡ್ತಾ ಇದ್ದಾರೆ ಈಗ ಸ್ಪಷ್ಟವಾಗಿ ವಿಷಯ ಜೀವೇಶ್ವರ ಭೇದದ ವಿಚಾರದ ಬಗ್ಗೆ ಪ್ರಮಾಣಗಳಿರ್ಬೇಕಾದ್ರೆ ಪ್ರತ್ಯಕ್ಷನೂ ಅನುಮಾನ ಆಗಮ ಎಲ್ಲ ಇರಬೇಕಾದ್ರೆ ಬರೀ ಒಂದು ಅನುಮಾನದಿಂದ ಮಾತ್ರ ಮಾಡೋದಕ್ಕೆ ಕೊಡ್ತಾರೆ. ಅದು ಸರಿಯಲ್ಲ. ಅನುಮಾನಕ್ಕೆ ಯಾವುದೇ ವಿಧವಾದಂತಹ ಆಧಾರ ಇಲ್ಲ ಅಂತ ಹೇಳಿ ನಚ ಮಾನಾಂತರೇಣ ಏತಚ್ಛಕ್ಯಂ ಸಾಧಯಿತು ಕ್ವಚಿತ್ ಅನುಮಾನೇನ ತೇತ್ಸೈವ ಹಿ ಅನವಸ್ಥಾ ಭವಿಷ್ಯತಿ. ಅನುಮಾನಕ್ಕೆ ಮತ್ತೆ ಅನುಮಾನ ಅಂತ ಹೇಳುತ್ತಾ ಅದು ಅನವಸ್ಥಾ ದೋಷದಿಂದ ಕೂಡಿರುತ್ತಾದ್ರಿಂದ ಸರಿಯಲ್ಲ. ನಚ ಆಗಮ ತದರ್ಥೋ ಅಸ್ತಿ ನಾಸದಾಸಿ ಅದು ಇದೆಯಲ್ಲ, ನಾಸದಾಸಿ ಇತ್ಯಾದಿ ಆಗಮ ಇದೆಯಲ್ಲ ಅಂತ ಕೇಳಿದ್ರೆ ಕೊನೆಗೆ ಅದರಲ್ಲಿ ಇದ್ದಿದ್ದು ಪರಮಾತ್ಮ ಅಂತ ಹೇಳಿದ್ರಿಂದ ಸದ್ವಿಲಕ್ಷಣ ಯಾರಾಗ್ತಾರಾಗ ಜಗತ್ತಾಗೋದಿಲ್ಲ, ಜಗನ್ನಾಥನೇ ಆಗ್ಬಿಡ್ತಾನ. ಅದರಿಂದ ಸರಿಯಲ್ಲ. ಅನಿರ್ವಾಚ್ಯತ್ವಮೇವ ಸ್ಯಾತ್ ಪರಿಶಿಷ್ಟೋ ಹಿ ಅಸೌ ಸದಾ ನಚ ಅನ್ಯ ಆಗಮಸ್ತತ್ರ ಸದಸತ್ ಪ್ರತಿಯೋಗಿನಿ. ಈ ರೀತಿ ತಿಳಿಸ್ತಕ್ಕಂಥ ಇನ್ನೊಂದು ಆಗಮ ಯಾವುದು ಇಲ್ವೇ ಇಲ್ಲ. ನಚ ಪ್ರತ್ಯಕ್ಷ ಮಾತ್ರಾಸ್ತೀನ ಚ ಅರ್ಥಾಪತ್ತಿರಿಷ್ಯತೆ. ಅದ ಬಾಧಾಯೋಗ ಸತ ಇತಿ ಬಾಧಸ್ತಾವತೆ ಸಾ ಬಾಧಾಭಾವತ ಏವಹಿ. ನಚ ಪ್ರತ್ಯಕ್ಷ ಮಾತ್ರಾಸ್ತಿ. ಪ್ರತ್ಯಕ್ಷ ಅಂತೂ ಇಲ್ಲ, ಅನುಮಾನ ಇಲ್ಲ, ಆಗಮ ಇಲ್ಲ. ಅರ್ಥಾಪತ್ತಿ ಅಂತ ಒಂದಿದೆ, ಅದರಿಂದ ಮಾಡ್ತೀನಿ ಅಂತ ಹೇಳಿ. ಅರ್ಥಾಪತ್ತಿ ಏನು ಅಂತ ಪ್ರಶ್ನೆ ಹಿಂದಾಗಲೇ ಬಂದಿದೆ. ಅನುಮಾನದಲ್ಲೇ ಬರುತ್ತೆ. ಅರ್ಥಾಪತ್ತಿ ಇಟ್ಕೊಂಡ್ರೆ ಏನು ನಮ್ಮ ಪರ ನಿಮ್ಮ ಪರ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಅರ್ಥಾಪತ್ತಿ ಅಂದ್ರೆ ಏನು? ಒಂದು ದೃಷ್ಟಾಂತ ಯಾವ್ದು ಅರ್ಥಾಪತ್ತಿಗೆ? ಏನು ದೃಷ್ಟಾಂತ? ಬಹಳ ಪ್ರಸಿದ್ಧವಾದ ದೃಷ್ಟಾಂತ. ಪೀನೋ ದೇವದತ್ತ ದಿವಾನ ಹುಂತೆ. ಜೋರಾಗಿದ್ದಾನೆ ದೇವದತ್ತ ಅನ್ನೋನು. ಅವನು ರಾತ್ರಿ ಹಗಲು ಊಟ ಮಾಡೋದಿಲ್ಲ. ಅರ್ಥ ಏನು? ರಾತ್ರಿ ಊಟ ಮಾಡ್ತಾ ಇಲ್ಲ, ಹಾಗಿರ್ಲಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಅರ್ಥತಾ ಉಪಪತ್ತಿ ಅರ್ಥಾಪತ್ತಿ. ಅದು ಇಂಪ್ಲಿಕೇಶನ್ ಅಂತ ಅರ್ಥ. ಇಂಪ್ಲಿಕೇಶನ್ ಇಟ್ ಇಂಪ್ಲೈಸ್ ಅಂತ ಹೇಳೋದಿಲ್ಲ, ಆ ರೀತಿ ಬರುತ್ತೆ. ಆಗೊಂದು ಪ್ರಶ್ನೆ ಬಂತು, ಇಲ್ಲಿ ಆ ರೀತಿ ಇಲ್ಲಿ ಹೇಗೆ ಹೇಳ್ತಿ ಅಂತ ಕೇಳಿದ್ರೆ, ಇದು ನಾವು ಹೇಳಿ ಸದಸದ್ವಿಲಕ್ಷಣ ಅಂತ ಹೇಳ್ಬೇಕು. ಇದೇನು ಸತ್ತಲ್ಲ, ಇದು ಜಗತ್ ಸತ್ತಲ್ಲ. ಯಾತಕ್ಕೆ? ಬಾಧಿತವಾಗುತ್ತಾದ್ದರಿಂದ. ಅರ್ಥ ಆಯ್ತಾ? ಇದು ಅಸತ್ತಲ್ಲ. ಯಾತಕ್ಕೆ? ಪ್ರತೀಯಮಾನವಾಗಿರೋದ್ರಿಂದ ಅಸತ್ತಲ್ಲ. ಸತ್ತಲ್ಲ, ಅಸತ್ತಲ್ಲ, ಸಸತ್ ಆಗಾಗಿಲ್ಲ. ಅದ್ರಿಂದ ಏನಾಗ್ಬೇಕಾಗಿದ್ರೆ ನೋಡಿದ್ರೆ ಕರೆಕ್ಟಾಗಿ ಹೇಳಿದ್ದೀವಿ ನಾವು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಈಗ ಅದು ಸರಿಯಲ್ಲ. ಯಾತಕ್ಕೆ? ಎಲ್ಲಿ ಅವ್ನು ಏನ್ ಹೇಳಿದ್ದಾನೆ ಅರ್ಥ ಮಾಡ್ಕೋಬೇಕು. ತಪ್ಪೆಲ್ಲಿದೆ ತಿಳ್ಕೋಬೇಕು. ಇಲ್ದವ್ರು ಅದು ಸ್ವಾರಸ್ಯ ಗೊತ್ತಾಗೋದಿಲ್ಲ. ಅಲ್ಲಿ ಹೇಳ್ತಾರೆ ಬಾಧಾಯೋಗ ಸತ ಇತಿ ಬಾಧಾಭಾವತೇವಹಿ. ಜಗತ್ತು ಸತ್ಯ ಅಲ್ಲ, ಬಾಧಿತವಾಗುತ್ತೆ ಅಂತ ಹೇಳ್ತೀವಿ. ಬಾಧಿತವಾಗುತ್ತೆ ಅಂತ ಎಲ್ಲಿ ಯಾರು ಹೇಳಿದ್ದಾರೆ? ಅದೇ ಸರಿಯಲ್ಲ. ಏನಂತಾರೆ ಅದಕ್ಕೆ? ಹೇತುನೇ ಸರಿಯಲ್ಲ. ಬಾಧವಾಗುತ್ತೆ ಅಂತ ಹೇಳೋ, ನೀರು ಬಾಧ ಆಗುತ್ತೆ ಅಂತ ನೀರು ಹೇಳ್ತೀವಿ ಅಷ್ಟೇ ಹೊರತು ಏನಿದೆ ಯಾವ ಆಧಾರನೂ ಅದಕ್ಕಿಲ್ಲ. ಅದರಿಂದ ಅದು ಒಂದು ಭಾಗ ಹೊರಟೋಯ್ತು. ಇನ್ನೊಂದು ಭಾಗ ಏನಿದೆ? ಪೀನೋ ದೇವದತ್ತ. ದೇವದತ್ತ ಪೀನ ಇಲ್ಲೇ ಇಲ್ಲ, ಫಸ್ಟ್ ದಪ್ಪನೇ ಇಲ್ಲ, ಈಗಿದ್ದ ಹೋಯ್ತು. ಇನ್ನೊಂದೇನು? ಅವನು ಹಗಲು ರಾತ್ರಿ ಬರ್ತಾರೆ, ಹಗಲು ಮಾಡೋದಿಲ್ಲ ಅಂತ ಹೇಳೋದಾದ್ರೆ ಅದು ಇಲ್ಲ. ಯಾಕೆ? ಅವ್ರು ಹಗಲೇ ಮಾಡ್ತಾರೆ. ಹಗಲು ಮಾಡೋದಿಲ್ಲ ಅಂತ ರಾತ್ರಿ ಹಗಲೇ ಮಾಡ್ತಾರೆ ಅಂದ್ಮೇಲೆ ಪ್ರಶ್ನೆ ಎರಡು ಮಾಡ್ತಾರೆ. ಎರಡಾರು ರೋಗ ಇದೆ, ಸರಿ ಇಲ್ಲ ಅಂತ. ಅದು ಸರಿ ಹೋಗೋದಿಲ್ಲ. therefore ಜಗತ್ತು ಬಾಧಿತವಾಗೋದಿಲ್ಲ. ಆದ್ರಿಂದ ಏನಲ್ಲ, ಸತ್ ಎಂಬುದಕ್ಕೆ ವಿರೋಧ ಬರಲಿಲ್ಲ. ಆಮೇಲೆ ಪ್ರತೀಯತೆ, ಜಗತ್ತು ಕಾಣಿಸ್ತಾ ಇಲ್ಲ, ಆದ್ದರಿಂದ ಅದು ಅಸತ್ ಅಲ್ಲ. ಅಸತ್ತು ಕಾಣಿಸೋದಿಲ್ಲ ಅಂತ ಯಾರು ಹೇಳಿದರು? ಕಾಣಿಸೋದು ಅಂದ್ರೆ ಕಣ್ಣಿಗೆ ಕಾಣಿಸೋದಲ್ಲ, ಪ್ರತೀಯತೆ. ಅಸತ್ ನಮಗೆ ಅರ್ಥ ಆಗುತ್ತೆ. ಶಶಶೃಂಗ ಅಂತಷ್ಟೇ ಏನು ಅರ್ಥ ಆಗುತ್ತೆ? ಇಲ್ಲ. ಶಶಶೃಂಗ ಶಬ್ದದಿಂದ ಶಶಶೃಂಗ ಪ್ರತೀತವಾಗುತ್ತೋ ಇಲ್ವೋ? ಶಕ್ತಿ ರಸದಿಂದ ಆಗುತ್ತೋ ಇಲ್ವೋ? ಏನಂತ ಆಗತ್ತೆ? ಇಲ್ಲ ಅಂತಾನೆ ಪ್ರತೀತಿ ಆಗುತ್ತೆ. ಅಸತ್ತಿಗೂ ಪ್ರತೀತಿ ಇದೆ ಅಂತ ಆಯ್ತು. ಸತ್ತಿಗೆ ಬಾಧ ಇದೆ, ಆದ್ರಿಂದ ಸತ್ತಲ್ಲ ಅಂತ ಹೇಳೋದಾದ್ರೆ ಬಾಧ ಇಲ್ಲ.
ಅಸತ್ಯ ಪ್ರತೀತ ಪ್ರತೀತಿನೂ ಇದೆ, ಎರಡೂ ಹೋಯ್ತು. ಅಂದ್ಮೇಲೆ ಏನಿಲ್ಲ, ಅರ್ಥಾಪತ್ತಿ ವರ್ಕ್ ಮಾಡೋ ಚಾನ್ಸೇ ಇಲ್ಲ. ಇದೆಲ್ಲ ಡೀಟೇಲ್ ವಿಷ್ಣು ಹೇಳಿದ್ರೆ ಹೇಳಿದ್ದ, ಅದಕ್ಕೆ ಜಾಸ್ತಿ ಹೇಳಿಲ್ಲ, ಸೇರಿಸ್ಕೋಬೇಕಲ್ಲ. ಯಾವ್ದಕ್ಕೆ ಯಾರು ಏನಂತ ಹೌದು ಅಲ್ಲ, ಅವ್ರು ಏನ್ ಹೇಳ್ತಾರೆ ಅಂದ್ರೆ ಜಗತ್ತು ಬಾಧಿತವಾಗತ್ತೆ. ಅದು ಮತ್ತೆ ಮತ್ತೆ ಯುಕ್ತಿಗಡೆ ಏನು ಯುಕ್ತಿ ಬಾಧಿತವಾಗತ್ತೆ? ಯಾರು ಹೇಳಿದ್ರು? ನನಗೆ ಬ್ರಹ್ಮ ಸತ್ಯ ಅಂತ ಹೇಳಿದ್ರೆ ಜಗತ್ ಸುಳ್ಳು ಅಂತ ಆಯ್ತಲ್ಲ. ಇದು ಬಾಧಿತವಾಗತ್ತೆ, ಇದು ಪ್ರಮಾಣ. ನೀವು ಸುಳ್ಳು ಇನ್ನೊಬ್ಬ ಸತ್ಯ ಅಂತ ಸುಳ್ಳು ಅಂತ ಆಗ್ಬೇಕಾ? ನೀವು ಸತ್ಯ ಉಳಿದವ್ರು ಸತ್ಯ ಸುಳ್ಳಾಗ್ಬೇಕು ಕಾರಣ ಇಲ್ಲ. ವ್ಯಾಪ್ತಿ ಅಲ್ಲೂ ವ್ಯಾಪ್ತಿ ಇಲ್ಲ. ಅರ್ಥ ಆಯ್ತಾ? ಅದು ನೀವು ಹೇಳಿದ್ದು ಯಾವಾಗ ಹೇಳ್ಬೇಕು ಅಂದ್ರೆ ಅಜ್ಞಾನ ಇದ್ದಕ್ಕಿದ್ದ ಹಾಗೆ ಬಂತು ಬ್ರಹ್ಮನಿಗೆ. ಮತ್ತೆ ಆಯ್ತು, ಅವ್ರು ಕಷ್ಟಪಟ್ಟು ಮುಕ್ತಿ ಹೋದ್ರು, ಮತ್ತೆ ಬರೋದಿಲ್ಲ ಅಂತೇನು ಗ್ಯಾರಂಟಿ? ಅದರಿಂದ ಇದ್ದಕ್ಕಿದ್ದ ಮತ್ತೆ ಹೋಗುದು ಕೂಡ ಅರ್ಥ. ಬರೋದಕ್ಕೊಂದು ಪ್ರಮಾಣ ಇದ್ರೆ ಅವಾಗ ಏನಾಗತ್ತೆ ಆಗತ್ತೆ. ಈಗ ಎಲ್ಲಿವರೆಗೆ ನಾವು ಬಾಧನ ಯೋಚನೆ ಮಾಡ್ತೀವಿ, ದೂರದಿಂದ ನೋಡ್ದಾಗ ಹೊಡಿತಾ ಇತ್ತು, ಹತ್ರ ಹೋದಾಗ ಕಾಣಿಸ್ತು, ಡೌಟ್ ಬಂತು. ಅದ್ರ ಕಂಡು ನೋಡಿದ್ರೆ ಇಲ್ಲಿಲ್ಲ, ಬಿಬಿಸ್ ಹಾಕಿದ ಮತ್ತೆ ಬಾಧ ಬರುತ್ತಾ ಅಂತ ಶಕ್ತಿ ಬೇರೆ ಅಂತ ಕಾಣುತ್ತಾ ಅಂತ ಕಾಣೋದಿಲ್ಲ. ಯಾಕೆ ಎಂಡ್ ಅದು ಸಾಕ್ಷಿ ಏನಂತ ಅಕ್ಸೆಪ್ಟ್ ಮಾಡುತ್ತೋ ಅದಿಲ್ಲ ಅಕ್ಸೆಪ್ಟ್ ಮಾಡಿ, ಅದು ಅತಿಯಾಗಿ ಅದನ್ನು ಮಾಡಿದ್ರು ಸರಿ ಅಂತ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಬೇಸಿಕ್ ಥಿಂಗ್ಸ್ ಇವರು. ಉಳಿದೆಲ್ಲ ಮಾತ್ರ ಬರೀ ಶಬ್ದಗಳಷ್ಟೇ, ಈಗ ಹೇಳಿ ಹಾಗೆ ರೌಂಡ್ ಔಟ್ ಮಾಡ್ತಾರೆ ಹೊರತು ಅವು ಹತ್ರ ಇಲ್ಲ. ಮೇನ್ ಕಾನ್ಸೆಪ್ಟ್ ಇಷ್ಟೇ, ಬಾಧ ಆಗತ್ತೆ, ಬಾಧ ಇಲ್ಲ, ಪ್ರತೀತಿ ಇದೆ. ಸೊ ಅರ್ಥಾಪತ್ತಿ ವರ್ಕ್ ಮಾಡೋದಿಲ್ಲ, ಅನುಮಾನ ಇಲ್ಲ, ಪ್ರತ್ಯಕ್ಷ ಇಲ್ಲ, ಅನುಮಾನ ಆಗಮ ಇಲ್ಲ. ಯಾವ ಪ್ರೂವ್ ಮಾಡ್ತೀರಿ? ಒಂದೊಂದು ಇಲ್ಲ. ನೀವಿರೋ ಆಗಮ ಇದು ಕೊಡ್ತೀರಿ, ಅದು ಕೂಡ ಡೈರೆಕ್ಟ್ ಅಲ್ಲೇ ಅಲ್ಲ, ಫುಲ್ ಆಫ್ ಕಾಂಟ್ರಡಿಕ್ಷನ್ಸ್ ಮತ್ತು ಹೊಂದಾಣಿಕೆನೇ ಇಲ್ಲ. ಅದರಿಂದ ಅದು ಒಪ್ಪಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಬಾಧಾಯೋಗ ಸತ ಇತಿ ಬಾಧಾಭಾವತ ಏವ ಹಿ. ಬಾಧ ಇಲ್ಲ, ಇಲ್ಲೇ ಇಲ್ಲ ಜಗತ್ತಿ ಬಾಧ. ಇಷ್ಟಾಪತ್ತಿ ಬಾಧ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಎಷ್ಟೋ ಸರಿ ಅಡಿಗೆ ಆಯ್ತು, ಊಟ ಆಯ್ತು, ತಿಂದಾಯ್ತು, ಇನ್ನು ಬಾಧ ಎಲ್ಲಿಂದ ಬಂತ? ಅದಕ್ಕೀಗ ಎಲ್ಲಿವರೆಗೂ ಬಾಧ ಎಕ್ಸ್ಪೆಕ್ಟ್ ಮಾಡ್ಬೋದು? ಎಷ್ಟೊತ್ತ ಯಾವ್ದೋ ಊರಿಗೆ ಕುತ್ಕೊಂಡ, ಇಲ್ಲಿಂದ ಚೆನ್ನಾಗಿ ಹೋಗ್ಬೇಕಾಗಿತ್ತು, ಕುತ್ಕೊಂಡ, ಡೌಟ್ ಬಂದವನೆ, ಕೂತ್ ಬಸ್ ಸರಿ, ಟ್ರೈನ್ ಸರಿ ಇರೋ ತುಂಬಾ ಲೈನ್ ಪ್ಲಾಟ್ಫಾರ್ಮ್ ಬಿಟ್ಟೆ ಯೋಚನೆ ಮಾಡ್ತಾ ಕುತ್ಕೊಂಡ, ಏನು ದಾರಿ ಸಿಗ್ಲಿಲ್ಲ. ಆಮೇಲೆ ಚೆನ್ನಾಗಿ ಅಂತ ಹಿಡಿದ, ಇಲ್ಲೂ ಡೌಟ್ ಬರುತ್ತೆ, ಹಿಡಿದಾಯ್ತು. ಈಗ ಮನೆಗೂ ಹೋಗ್ಬಿಟ್ಟ. ನಾನು ಬಂದಿದ್ದು ನಿಜವಾಗ್ಲೂ ಅದೇ ಟ್ರೈನ್ ಅಲ್ಲ ಯೋಚನೆ ಮಾಡ್ತೇನೆ. ಅದು ಎಂಡ್ ಇರ್ಬೇಕು ಯಾವುದೇ ಒಂದು ಜ್ಞಾನಕ್ಕೆ. ನಿಶ್ಚಯ ಸಂಶಯಕ್ಕೂ ಒಂದೇನಿರ್ಬೇಕು, ಅರ್ಥ ಇರ್ಬೇಕು. ಇಲ್ದರ ಅದಕ್ಕೆ ನಿರ್ಬೀಜ ಸಂಶಯ ಅಂತ. ನಿರ್ಬೀಜ ಸಂಶಯ ಅಂದ್ರೆ ಏನು? ಬೇಸ್ಲೆಸ್ ಡೌಟ್. ಬೇಸ್ಲೆಸ್ ಡೌಟ್. ಡೌಟ್ ಒಂದು ಕಾರಣ ಇರ್ಬೇಕು ಯಾವಾಗ. ಇದನ್ನ ಅವ್ರು ಒಪ್ಪದೆ ಹೋಗ್ಬಿಟ್ರೆ ಅರ್ಥ ಇಲ್ಲ. ಅದಾದ್ರೆ ಹೇಗೆ ಒಪ್ತೀರಿ ನೀವೀಗ? ಎಂಡೇ ಇಲ್ಲ, ಪ್ರಮಾಣ ಅಂತ ಇದೆ ಅಂದ್ರೆ ಬ್ರಹ್ಮ ಪ್ಲಸ್ ಪ್ರಮಾಣ ಎರಡೆರಡು ಬಂತು. ಎರಡು ಸತ್ಯ ಅಂದ್ರೆ ಮತ್ತೆ ಅವ್ರದ್ದು ಹೋಯ್ತು. ಇದೆಲ್ಲ ಯೋಚನೆ ಮಾಡಿದರೆ ಅವ್ರು ಹೇಳ್ತಕ್ಕಂಥ ವಿಚಾರದಲ್ಲಿ ಸತ್ಯಾಂಶ ಇಲ್ಲ ಅಂತ ಗೊತ್ತಾಯ್ತು. ಈಗ ಇಷ್ಟಾಪತಿರ್ನಹಿ ಭ್ರಾಂತವು ಅಪಿ ಬಾಧೋ ಅವಗಮ್ಯತೆ ವಿಷಯಸ್ಯ ಕುತೋ ಬಾಧೋ ವಿದ್ಯಮಾನಂ ಹಿ ಬಾಧ್ಯತೆ. ಇಷ್ಟಾಪತ್ತಿರ್ನಹಿ ಭ್ರಾಂತವು ಅಪಿ ಬಾಧೋ ಅವಗಮ್ಯತೆ. ಭ್ರಾಂತಿ ಇದ್ದ ಕಾಲಕ್ಕೆ ಬಾಧ ಅಂತ ಅನ್ಸೋದಿಲ್ಲ. ಬಾಧ ಬರುತ್ತೆ, ಭ್ರಾಂತಿ ಹೋಗ್ಬಿಡ್ತದೆ. ಇವತ್ತು ಬಾಧ ಬರೋ ಪ್ರಸಕ್ತಿನೇ ಇಲ್ಲ, ಭ್ರಾಂತಿ ಬಂದೇ ಇಲ್ಲ ನಮಗೆ. ಆದ್ರಿಂದ ಒಪ್ಲಕ್ಕೆ ಬರೋದಿಲ್ಲ. ವಿಷಯಸ್ಯ ಕುತೋ ಬಾಧ ವಿದ್ಯಮಾನಂ ಹಿ ಬಾಧ್ಯತೆ. ಬಾಧ ಭ್ರಮೆ ಅಂತ ಬಂದ್ರೆ ಬಾಧ, ಭ್ರಮೆನೇ ಅಲ್ಮೇಲೆ ಬಾಧ ಹೇಗೆ ಬರುತ್ತೆ? ಈಗ ಭ್ರಮೆ ಅಂತ ಪ್ರೂವ್ ಆಗ್ಬೇಕಾದ್ರೆ ಏನಿರ್ಬೇಕು? ಬಾಧ ಬಂದಿರುತ್ತೆ. ಬಾಧ ಬಂದೇ ಇಲ್ಲ. ಅಷ್ಟೇ ಅಲ್ಲ, ಸತ್ಯ ಅಂತ ಬಂದಿದೆ, ಮತ್ತೆ ಸತ್ಯ ಅಂತ ಅನುಭವ ಬಂದಾಗ್ಬಿಟ್ಟಿದೆ ಈಗ. ಆದ್ರಿಂದಾನೇ ಸರಿಯಲ್ಲ. ನಹಿ ವಂಧ್ಯಾಸುತೋ ಬಾಧ್ಯೋ ಯಜ್ಞದತ್ತೋ ಹಿ ಬಾಧ್ಯತೆ. ನಹಿ ವಂಧ್ಯಾಸುತಃ ಬಾಧ್ಯ ಯಜ್ಞದತ್ತೋ ಹಿ ಬಾಧ್ಯತೆ. ಸರಿ ಅರ್ಥ ಮಾಡ್ಕೋಬೇಕು. ಒಂದು ವ್ಯಕ್ತಿ ಇದ್ದಾನೆ, ನಹಿ ವಂಧ್ಯಾಸುತೋ ವಧ್ಯ ಯಜ್ಞದತ್ತೋ ಹಿ ವಧ್ಯತೆ. ಯಜ್ಞದತ್ತ ಅಂತಿದ್ದಾನೆ, ಇದ್ದಾನೆ. ಅವನು ವಂಧ್ಯಾಸುತ ಇದ್ದಾನೆ. ವಂಧ್ಯಾಸುತನಿದ್ರೆಲ್ಲ ಕೊಂದಾಕ್ಬಿಟ್ರು, ಅವ್ರು ಶೂಟ್ ಮಾಡಿಬಿಟ್ರು. ವಂಧ್ಯಾಸುತ ಏನಾಯ್ತು ಅಲ್ಲಿಗೆ? ಇದ್ರೆ ಯಜ್ಞದತ್ತೋ ಹಿ ಬಾಧ್ಯತೆ. ಯಜ್ಞದತ್ತ ಯಾರು ಅಂತ ಕೇಳಿದ್ರೆ ಒಬ್ಬ ವ್ಯಕ್ತಿ. ಅವನು ವಂಧ್ಯಾಸುತ ಅಂತ ವ್ಯಕ್ತಿ ಇಲ್ಲ. ಇಲ್ಲದ ವ್ಯಕ್ತಿ ಕೊಲ್ಲ ಹೇಗೆ ನೀವೀಗ? ಗೊತ್ತಾಯ್ತಾ? ಈ ರೀತಿ ಆಯ್ತು. ಅಂದ್ರೆ ಜಗತ್ತಿಲ್ಲ ಅಂದ್ಮೇಲೆ ಬರೋ ಚಾನ್ಸ್ ಇಲ್ಲ. ಮತ್ತೆ ಅಜ್ಞಾನ ಶುರು ಮಾಡೋದು, ಅಲ್ಲಿ ಹೋಗ್ತಾರೆ. ಎಲ್ಲ ಅಜ್ಞಾನದಿಂದ ಬಂತು. ಅಜ್ಞಾನ ಯಾರಿಗೆ? ಬ್ರಹ್ಮನಿಗೆ. ಬ್ರಹ್ಮ ಒಬ್ಬನಿಂದ ಬೇರೆಯವರು ಇದ್ದವ್ರು. ಅಜ್ಞಾನ ಎಲ್ಲಿಂದ ಬಂತು? ಸತ್ಯನೋ ಸುಳ್ಳು? ಈಗ ಪೂರ್ತಿ ಇಲ್ಲ ಹೋಗ್ಬಿಡೋದು. ಅವ್ರು ಮಧ್ಯೆ ದಾರಿ ತಪ್ಪಿಸ್ತಾರೆ. ವಾದ ಮಾಡೋರು ಭಾರಿ ಬುದ್ಧಿವಂತರಾಗಿರ್ಬೇಕು. ಇಲ್ಲಿ ದಾರಿ ತಪ್ಪಿಸ್ತಾನೆ ಗೊತ್ತಿರ್ಬೇಕು. ಇವ್ರು ಸಿಕ್ಕಾಕೊಂಡ್ಬಿಟ್ಟಿರ್ಬೋದು. ಹೌದಾ? ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಸೋತ ಅಂದ.
ಅವನ್ ಏನಾಗುತ್ತೆ ಕರೆಕ್ಟಾಗಿ ಕ್ಯಾಚ್ ಮಾಡೋದು. ಅದನ್ನೆಲ್ಲ ಟ್ರೈನ್ ಅಪ್ ಇದೆಲ್ಲ ಓದ್ಬಿಟ್ರೆ ಏನಾಗುತ್ತೆ, ಫಸ್ಟ್ ಅದ ಟ್ರೈನಿಂಗ್ ಆಯ್ತು. ಟ್ರೈನಿಂಗ್ ಇಲ್ಲದೆ ಯಾವುದಕ್ಕೂ ಹೋಗ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅಧ್ಯಯನ ಅಂದ್ರೆ ಅದೇ, ಶಾಸ್ತ್ರ ಅಧ್ಯಯನ ಮಾಡಿದಾಗ ಗೊಂದಲ ಬರೋದಿಲ್ಲ. ಅಧ್ಯಯನ ಮಾಡದೇ ಇದ್ದವರಿಗೆ ಗೊಂದಲ ಬರೋದು. ಬಾಧಾ ಯೋಗ ಅದೇ ರೀತಿಯಲ್ಲಿ ಅಲ್ಲಿ ವಧ್ಯ ಇಲ್ಲಿ ಬಾಧ್ಯ, ಇಷ್ಟೇ ಡಿಫರೆನ್ಸ್. ಅವ್ರು ವಧ್ಯನಾಗಬೇಕಾದ್ರೆ ಇರಬೇಕು, ಬಾಧ್ಯನಾಗ ಫಾಸ್ಟ್ ಇರಬೇಕು. ಇಲ್ದವ್ರು ಬಾಧ್ಯ ಚಾನ್ಸೇ ಇಲ್ಲ. ಆದ್ರೆ ಇನ್ನು ಪ್ರಕಾರ ಇಲ್ಲೇ ಇಲ್ಲ ಅಂತ ಎಲ್ಲ ಬಾಧ ಎದ್ದು ಬರುತ್ತೆ. ಅದಕ್ಕೀಗ ಇದ್ರೆ ಬಾಧ ಬರೋದಿಲ್ಲ, ಇದೆ ಬಾಧನೆ ಬಂದಿಲ್ಲ, ಆದ್ರಿಂದ ಇದೆ. ಈ ಅರ್ಥದಲ್ಲಿ ಸರಿಯಲ್ಲ. ಕಶ್ಚಾಯಂ ಬಾಧ ಇತಿ ಬಾಧವುದ್ದಿಷ್ಟೋ ನಹಿ ನಾಶೋ ಅಸತೋ ಭವೇ ನಿವೃತ್ತಿಶ್ಚ ಅಪ್ರವೃತ್ತಿಶ್ಚ ಕಥವೇ ಉಪಪದ್ಯತೆ. ಕಶ್ಚಾಯಂ ಬಾಧ ಉದ್ದಿಷ್ಟ ನಹಿ ನಾಶೋ ಅಸತೋ ಭವೇ. ಬಾಧ ಶಬ್ದಕ್ಕೆ ಏನಪ್ಪ ಅರ್ಥ? ಈಗ ಒಂದು ಘಟ ಇತ್ತು, ಈಗ ಘಟ ಇಲ್ಲ, ಇದನ್ನ ಬಾಧ ಅಂತ ಕರಿತೀಯಾ? ಒಂದು ಘಟ ಇತ್ತು, ಈಗಿಲ್ಲ, ಇದು ಬಾಧನ? ಏನಿದು ಅನಿತ್ಯತ್ವ ಹೇಳ್ತಕ್ಕಂಥದ್ದು. ಅದು ಸತ್ಯಗೆ ಬಾಧಕ ಅಲ್ಲ. ಅದಕ್ಕೆ ಈಗಿರೋದಕ್ಕೆ ಬಾಧಕ ಅಷ್ಟೇ ಹೊರತು ಇದ್ದೇ ಇಲ್ಲ ಅಂತ ಅಲ್ಲ. ಅದಕ್ಕೆ ಈಗಿಲ್ಲ ಅಷ್ಟೆ. ಮೊದಲಿತ್ತು, ನಮ್ಮ ಮುತ್ತಾತ ಇದ್ರು ಅಷ್ಟು, ಈಗಿಲ್ಲ ಅಷ್ಟೇ ಹೊರತು ಅವ್ರು ಇದ್ದಿದ್ದು ಸುಳ್ಳ. ಎಲ್ಲರೂ ಬುಧವರದ್ದು ಸುಳ್ಳಾಗ್ತಾರ. ಆಮೇಲೆ ಅರ್ಥ ಆಯ್ತಾ? ಆದ್ದರಿಂದ ಕಶ್ಚಾಯಂ ಬಾಧ ಉದ್ದಿಷ್ಟೋ ನಹಿ ನಾಶೋ ಅಸತೋ ಭವೇ. ಇಲ್ಲದಕ್ಕೆ ಅಸತ್ಯ ಯಶಸ್ವಿ ಶಾಣನ ಕಂಪ್ಲೇಂಟ್ ಕೊಟ್ಟ. ಯಶಸ್ವಿ ಶಾಣ ಬಿಸಿಗೆ ಅಂತ ಹೇಳಿ ಮನೆಯಲ್ಲಿ ತುಂಬಾ ಕಡತನ ಆಗ್ಬಿಟ್ಟಿದೆ, ಇಷ್ಟು ಶಶಿ ಒಂದು ಇಲ್ಲ, ಎಲ್ಲ ಒಯ್ದುಬಿಟ್ಟಿದ್ದಾರೆ, ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತಾರೆ ಅವರು. ಅಲ್ಲ, ಇಲ್ಲೇ ಇಲ್ಲ, ಹ್ಯಾಕೆ ಕಳ್ತನ ಆಗುತ್ತದೆ ಫಸ್ಟ್. ಅದ್ರಿಂದ ಬಾಧ ಬರೋ ಪ್ರಶ್ನೆ ಅದು ಇದ್ದಾಗ ಇಲ್ಲೇ ಇಲ್ಲ. ಭ್ರಮೆ ಯಾರಿಗೂ ಬಂದೇ ಇಲ್ಲ. ಬಂದ ಭ್ರಮೆ ಅಲ್ಲೇ ಹೋಗ್ಬಿಡೋದು. ಇದೇ ನಿನ್ನ ಮಾತಿಗೆ ಅರ್ಥನೇ ಇಲ್ಲ. ನಿವೃತ್ತಿಶ್ಚ ಅಪ್ರವೃತ್ತಶ್ಚ ಕಥಮೇವ ಉಪಪದ್ಯತೆ. ಯಾವುದು ಪ್ರವೃತ್ತವಾಗಿ ಅವನು ಸರ್ವಿಸ್ನಲ್ಲೇ ಇಲ್ಲ, ರಿಟೈರ್ ಆಗಿರ್ತಾನ ಅವನು, ಅದೇ ಹೇಳ್ತಾರೆ. ಆ ನಿವೃತ್ತಿಶ್ಚ ಅಪ್ರವೃತ್ತಶ್ಚ, ಪ್ರವೃತ್ತನೇ ಆಗದೆ ನಿವೃತ್ತಿ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಯಾವ ಊರಿಗೆ ಬಂದ್ರು? ಊರಿಗೆ ಹೋಗೇ ಇದ್ದಿಲ್ಲ ಅನ್ನೋದು ಹೇಳಿ ಯಾರು ಹೇಳಿದ್ರಲ್ಲ, ತಪ್ಪು ಹೇಳಿದ್ದಾರೆ ಅಷ್ಟೇ. ಬರೋ ಪ್ರಶ್ನೆ ಯಾವಾಗ ಹೋಗಿದ್ರೆ, ಇವತ್ತು ಹುಟ್ಟು ಪ್ರಶ್ನೆ ಹುಟ್ಟಿದ್ರೆ ಸಾಯೋ ಪ್ರಶ್ನೆ. ಆ ದೃಷ್ಟಿಯಿಂದ ಇಲ್ಲಿ ನಿವೃತ್ತಿಶ್ಚ ಅಪ್ರವೃತ್ತಶ್ಚ ಕಥವೇ. ನಿರುದ್ಯೋಗಿ ನಿವೃತ್ತ ಅಂತ ಯಾರು ಕರೀತಾರ? ನಿರುದ್ಯೋಗಿ ನಿವೃತ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಪ್ರವೃತ್ತವಲ್ಲದ ಅಪ್ರಸಕ್ತವಾದದ್ದು ಬಾಧ ಆಗ್ಲಿಕ್ಕೆ ನಿವೃತ್ತವಾಗ ಚಾನ್ಸೇ ಇಲ್ಲ. ನಾಸೀದಸ್ತಿ ಭವಿಷ್ಯಚ್ಚ ತದಿತಿ ಜ್ಞಾನಮೇಯತ. ಯದಿ ಬಾಧಸ್ತದಾ ಸತ್ವಂ ತೇನೈವ ಅಂಗೀಕೃತಂ ಪುನಃ. ಎಷ್ಟು ನೀಟಾಗಿ ಹೇಳ್ತಾರೆ ಅಂದ್ರೆ ಇದಕ್ಕೆ ಯಾವ ಕನ್ಫ್ಯೂಷನ್ ಇದೆ. ಪ್ರತಿಯೊಂದು ಮಾತು ಅಷ್ಟು ಸ್ಪಷ್ಟ. ಮೊದಲು ನೋಡಿ, ಪ್ರತೀತಿರ್ ನಾಸೀದಸ್ತಿ ಭವಿಷ್ಯಚ್ಚ ತದಿತಿ ಜ್ಞಾನಮೇಯತ. ಇದು ಹಿಂದೆ ಇರಲಿಲ್ಲ, ಮುಂದೆ ಇರಲಿಲ್ಲ ಅಂತ ಹೇಳಿದೆ. ಸರಿಯಾಗಿ ನೋಡ್ಬೇಕು. ಹಿಂದೆ ಇರಲಿಲ್ಲ, ಮುಂದೆ ಇರೋದಿಲ್ಲ ಅಂತ ಹೇಳಿದೆ. ಆಯ್ತು, ಈಗಿದೆ ಅಷ್ಟೇನೆ. ಅದು ಅಸತ್ ಅಂತ ಕರೆಸೋದಿಲ್ಲ. ಏನಂತ ಕರೀತಾರೆ? ಅದಕ್ಕೆ ಅನಿತ್ಯ ಅಂತ ಕರೀತಾರೆ. ಮೂರು ಕಾಲದಲ್ಲಿ ಇಲ್ದ ಹೋದ್ರೆ ಮಾತ್ರ ಸತ್ತಾಗೋದು. ಶಶಿವಿಷಾಣ ಹಿಂದೆನೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೇನೂ ಇರೋದಿಲ್ಲ, ಅದು ಅಸತ್. ಇವತ್ತು ಗೋವಿಷಾಣ ಇದೆ, ಗೊತ್ತಾಯ್ತಾ? ಗೋವಿಗಿದೆ, ಗೋವಿಷಾಣನೂ ಇದೆ, ಆದ್ರೆ ಗೋ ಇಲ್ಲ. ಏನಾಯ್ತು? ಅದು ಅನಿತ್ಯ ಅಂತ ಆಯ್ತೆ ಹೊರತು ಅಸತ್ಯ. ಅವ್ರಿಗೆ ಈ ವ್ಯತ್ಯಾಸ ಗೊತ್ತಾಗ್ಬೇಕು. ಡಿಫರೆನ್ಸ್ ಬಿಟ್ವೀನ್ ಅಸತ್ಯ ಅಂಡ್ ಅನಿತ್ಯ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಅಲ್ಲಿಗೆ ಪ್ರಶ್ನೆ ಹೊರಟೋಗ್ಬಿಡುತ್ತೆ. ಉಳಿದವ್ರು ಹೂ ಅಂತ ಒಪ್ಕೊಂಡ್ಬಿಡ್ತಾರೆ. ಉಳಿದವ್ರು ಏನ್ ಮಾಡಿದ್ರು ಗೊತ್ತಾ? ಹಿಂದೆ ಇರ್ಲಿಲ್ಲ, ಹೌದಲ್ಲೋ ಇರ್ಲಿಲ್ಲ, ಮುಂದೆ ಎಲ್ಲ, ಆದ್ರಿಂದ ಸುಳ್ಳು. ಓಕೆ, ಈಗಿದೆಯಲ್ಲ, ಅದನ್ನ ಹೇಳ್ಬೇಕು. ಅದನ್ನ ಹೇಳಿಲ್ಲ. ಅದಕ್ಕೆ ಆಚಾರ ಮೇಲೆ ಯಾತಕ್ಕೆ ಸಿಟ್ಟು ಅಂದ್ರೆ ಅವರಿಗೆ ಉತ್ತರ ಕೊಡದಂತೆ ಖಂಡನೆ ಮಾಡಿದ್ರಿಂದ ಉಳಿದವ್ರನ್ನ ಬಿಟ್ಬಿಟ್ರು. ಅಡ್ಜಸ್ಟ್ ಮಾಡ್ಬೇಕು. ಅಡ್ಜಸ್ಟ್ ಆಗ್ಲಿಲ್ಲ, ಆದ್ರಿಂದ ಸಿಟ್ಟು. ಯಾವ ಮೆಚ್ಚಲಕ್ಕಾಗೋದಿಲ್ಲ ಅವ್ರ ಮೇಲೆ ದ್ವೇಷ ಹುಟ್ಟದು. ಕನ್ವಿಸ್ಮಕ್ಕಾಗದೆ ಹೋದ್ರೆ ಅದು ನಡೀತು. ನಾಸೀದಸ್ತಿ ಒಂದು, ನ ಭವಿಷ್ಯತ್ ಒಂದು, ಸದ್ ತದಿತಿ ಜ್ಞಾನಚೋದನ ಯದಿ ಬಾಧಸ್ತದ ಸತ್ವಂ ತೇನೈವ ಅಂಗೀಕೃತಂ ಪುನಃ. ಹಾಗೆ ಇದೆ ಅಂತ ಆಯ್ತಲ್ಲ. ಇದು ಹಿಂದೆ ಇರಲಿಲ್ಲ, ಇದು ಹಿಂದೆ ಇರಲಿಲ್ಲ, ಇದು ಮುಂದೆ ಇರಲಿಲ್ಲ ಅಂದ್ರೆ ಈಗಿದೆ ಅಂತ ಒಪ್ಕೊಂಡಾಗ ಆಯ್ತಲ್ಲ. ಅದು ತ್ರಿಕಾಲದಲ್ಲಿ ಬಾಧಿತವಾಗತ್ತೆ ಅಂತ ಹೇಳೋದಕ್ಕೆ ಒಂದು ಕಾಲದಲ್ಲಿ ಬಾಧಿತವಾಗದೆ ಹೋದ್ರು ಅದು ಸತ್ಯ ಅಂತ ಆಗತ್ತೆ, ಸುಳ್ಳು ಅಂತ ಆಗದೆ. ಪ್ರತೀತಿರ್ ನಾಸತ ಇತಿ ವದನ್ ಅಂಗೀಕರೋತಿ ತಾಂ. ಅಸತ್ತಿಗೆ ಪ್ರತೀತಿನೇ ಇಲ್ಲ ಅಂತ ಹೇಳಿ ಆ ವಿಷಯ ಮುಗಿತು. ಅಸತ್ಯ ಪ್ರತೀತಿನೇ ಯದಿ ಬಾಧಸ್ತದಾ ತತ್ವಂ ತೇನೈವ ಅಂಗೀಕೃತಂ ಪುನಃ. ಈಗಿದ್ದು ಮುಂದೆ ಬಾಧಿತ, ಈಗಿದ್ದು ಅದ್ರ ಒಪ್ಕೊಂಡ್ ಮೇಲೆ ಮುಂದೆ ಬಾಧ ಪ್ರಶ್ನೆ ಬರದೇ ಇಲ್ಲ, ಗಾಡ್. ಪ್ರತಿ ಅವಾಗ ಬಾಧ ಬರ್ತಾ ಅಂತ ಹೇಳೋದಿಲ್ಲ. ಹಿಂದವ್ರು ಈಗಿಲ್ಲ ಅಂದ್ರೆ ಬಾಧ ಅಲ್ಲ, ಬಾಧ ಅಲ್ಲ. ಅದು ಇದ್ದಿದ್ದು ಹೌದು, ಆದ್ರಿಂದ ಬಾಧ ಅಂತ ಕರೆಯೋದಿಲ್ಲ. ಅದು ನಿತ್ಯ ಅಲ್ಲ.
ನಿತ್ಯ ಆಗಿದ್ರೆ ಇವ್ರು ಇರ್ಬೇಕಾಗಿತ್ತು, ನಿತ್ಯ ಅಲ್ಲ ಆದ್ರಿಂದ ಅನಿತ್ಯ, ಅದು ಸರಿ ಹೋಯ್ತು. ವೆರಿ ಸಿಂಪಲ್. ಪ್ರತೀತಿ ಯಾವಾಗಲೂ ಕೂಡ ಆ ರೀತಿಯಾಗಿ ಕರೆದ್ರೆ ಎಷ್ಟೋ ವಿಷಯಗಳು ಕರಿತಾರೆ. ಅಷ್ಟೋ ಮನೆಯಲ್ಲಿ ಯಾರು ಇಲ್ಲ, ನಾವಿಬ್ರೇ ಅಂದ್ಬಿಡ್ತಾರೆ. ಮಕ್ಕಳಿರ್ತಾರೆ 4-5 ಜನ, ವೋಟರ್ ಲಿಸ್ಟಿಗೆ ಅವ್ರ ಹೆಸರು ಸೇರೋದಿಲ್ಲ ಅಷ್ಟೇ. ಅದ್ ಏನಂತ ಯಾವ್ದು ಉಪಯೋಗ ಇಲ್ಲ, ಅದಿಲ್ಲ ಅಂತ ಕರೀತಾರೆ. ಈ ರೀತಿ ಕರಿತೀಯ ಅದು ಸರಿ ಒಪ್ಕೋತೇವೆ. ಈ ರೀತಿ ಅದಿಲ್ಲ, ಅವ್ರು ಇಲ್ಲ ಅಂತ ಹೇಳ್ಬೇಕಾಗಿತ್ತು. ಅದನ್ನಾಗಲೇ ಬೌದ್ಧರು ಹೇಳ್ಬಿಟ್ಟಿದ್ರು. ಅದನ್ನ ಹೇಳಿದ್ರೆ ಕಾಪಿ ಆಗುತ್ತೆ. ಕಾಪಿ ಮಾಡೋದ್ರಿಗೆ ಏನ್ ಮಾಡ್ಬೇಕು, ಈಗ ಸ್ವಲ್ಪ ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡಿದಾರೆ. ಅದು ಚೇಂಜ್ ಮಾಡಿದ್ದಕ್ಕೆ ಪ್ರಚ್ಛನ್ನ ಅಂತ ಗೈಜ್ ಅಂತೀವಲ್ಲ, ಪ್ರಸಿದ್ಧ ಹೇಳ್ತಿರ್ತಾರಲ್ಲ, ನ್ಯೂ ವೈನ್ ಇನ್ ದಿ ಓಲ್ಡ್ ಬಾಟ್ಲ್ ಅಂತ ಹೇಳಿ. ಅಥವಾ ಅಷ್ಟೇ ಏನು ವ್ಯತ್ಯಾಸ ಆಗ್ಲಿಲ್ಲ. ಈಗ ಬಾಟ್ಲ್ ಅದೇ ಆಯ್ತಾ, ಆದ್ರಿಂದ ವೈನ್ ಅದಾದ್ರೂ ಅದು ಬಾಟ್ಲ್ ಅದೇ, ಯಾವ್ದಾದ್ರೂ ಕೂಡ ಅರ್ಥ ವ್ಯತ್ಯಾಸ ಆಗಲಿಲ್ಲ. ಪ್ರತೀತಿರ್ ನಾಸತ ಇದಿ ಒಂದ್ ಅಂಗೀಕರೋತಿ ತಾವು. ಪ್ರಸತ್ತಿಗೆ ಇನ್ನೊಂದು ವಾದ ಇಷ್ಟು ಏನಾಯ್ತು, ಈಗ ಸತ್ತಿಗೆ ಬಾಧ ಇದೆ, ಆದ್ದರಿಂದ ಅಸತ್ತು ಅಂತ ಹೇಳಿದೆಯಲ್ಲ, ಬಾಧ ಇಲ್ಲ ಅಂತ ತೋರಿಸಿ ಆಯ್ತು ನನಗೆ. ಅಸತ್ಯ ಪ್ರತೀತಿ ಇಲ್ಲ ಅಂತ ಹೇಳ್ತೀಯಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಂಡು. ಅಸತ್ಯ ಪ್ರತೀತಿ ಇಲ್ಲ ಅಂತ ಹೇಳ್ತೀಯಲ್ಲ, ಅಸತ್ ಇಲ್ಲ ಅಂತ ಹೇಗೆ ಹೇಳ್ತೀಯ? ಅಸತ್ಯ ಪ್ರತೀತಿನೇ ಇಲ್ಲ ಅಂತ ಹೇಳಿದ್ರೆ ಅಸತ್ಯರ ಚಾನ್ಸೇ ಇಲ್ಲ. ಯಾಕೆ? ಇಲ್ಲಿ ಘಟ ಇಲ್ಲ ಅಂತ ಅರ್ಥ ಏನು? ಘಟ ಎಂಬ ಕಾನ್ಸೆಪ್ಟ್ ಇದೆ. ಇಲ್ಲ, ಕಾನ್ಸೆಪ್ಟ್ ಇರಬೇಕು, ವಸ್ತು ಇರಬೇಕು. ಇಲ್ಲಿ ಹೆಸರಿನ ಅಂತ ನೀವು ಏನೋ ಪ್ರತೀತಿನೇ ಬರದೆ ಹೋದ್ರೆ ಇಲ್ಲ ಅಂತ ಹೇಳೋ ಪ್ರಸಂಗನೇ ಬರೋದಿಲ್ಲ. ಅಸತ್ಯ ಪ್ರತೀತಿ ಇಲ್ಲ ಅಂತ ಹೇಳಬಾರದು. ಸತ್ಯ ಪ್ರತೀತಿ ಇದೆ, ಸತ್ವ ಇಲ್ಲ. ಎರಡು ಪದಗಳು ಚೇಂಜ್ ಮಾಡ್ಕೋದು. ಸತ್ವ ಇಲ್ಲ, ಪ್ರತೀತಿ ಇದೆ. ದೆವ್ವ ಇಲ್ಲ, ಅಲ್ಲಿ ಕಾಣುತ್ತಷ್ಟೇ. ಆ ರೀತಿ ಇದ್ದಾಗ ಅದು ಆ ರೀತಿ ಒಪ್ಕೋಬೇಕು ಹೊರತು ಏನ್ ಮಾಡ್ಕೊಡೋದು? ಪ್ರತೀತಿನೇ ಇಲ್ಲ ಅಂದ್ರೆ ನಿರಾಕರಣೆ ಮಾಡಕ್ಕೆ ಯಾಕೆ ಹೋಗ್ತೀನಿ ನೀನೀಗ? ನಿರಾಕರಣೆ ಮಾಡ್ಬೇಕಾದ್ರೆ ಯಾರು ಹೇಳೇ ಇಲ್ಲ, ಅದು ಪೂರ್ವಪಕ್ಷ ಮಾಡ್ಕೊಂಡು ಹೇಳೋದು ಅರ್ಥ ಇಲ್ಲ. ಯಾರ ಹೇಳಿರ್ಬೇಕು, ಖಂಡನೆ ಮಾಡ್ಬೇಕು, ಅವ್ರು ಹೇಳಿರ್ಬೇಕು. ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ರಜ ಅಂದ್ರೆ ಅರ್ಥ ಆಗುತ್ತೆ, ರಜ್ಜು ಸರ್ಪ ಅಂದ್ರೆ ಅರ್ಥ ಆಗುತ್ತೆ. ಅಂದಮೇಲೆ ಏನದು? ಪ್ರತೀತಿ ಇದೆ ಅಷ್ಟೇ. ಪ್ರತೀತಿರ್ ನಾಸತ ಇತಿ ಅದನ್ನ ಅಂಗೀಕರೋತಿ ತಾಂ ನಿಷೇಧೋ ಹಿ ಅಪ್ರತೀತಶ್ಚ ಕಥಂಚಿನ್ನೋಪಬದ್ಧತೆ. ಯಾವುದು ಪ್ರತೀತವೇ ಆಗಿಲ್ಲ ಅದು ನಿಷೇಧ ಮಾಡೋದಕ್ಕೆ ಅರ್ಥನೇ ಇಲ್ಲ. ಯಾವ ಕಾರಣಕ್ಕೂ ನಿಷೇಧ ಮಾಡೋ ಚಾನ್ಸ್ ಇಲ್ಲ. ನಚೋಪಮಾ ಭವೇದತ್ರ ಪ್ರತ್ಯಕ್ಷಾತ್ ಸತ್ವಮೇವ ಚ ಶಾಸ್ತ್ರಗಮ್ಯ ಪರೇಶಾನಾತ್ ಭೇದ ಸಾತ್ವನ ಈಯತೆ. ಅದು ನೆಕ್ಸ್ಟ್ ಪಾಯಿಂಟ್. ಅದೆಷ್ಟು ಮುಗಿತು. ಅದು ಏನ್ ಹೇಳಿದಾಗ ಈಗ ನಾವು ಪ್ರಮಾಣ ಕೊಡ್ತೇವೆ ಅಂತ ಅರ್ಥಾಪತ್ತಿಯ ಪ್ರಮಾಣ ಕೊಟ್ಟು, ಅರ್ಥಾಪತ್ತಿ ಪ್ರಮಾಣದಲ್ಲಿ ಒಂದಿಲ್ಲದೆ ಹೋದ್ರೂ ಅದು ಹೋಯ್ತು. ಎರಡೂ ಇಲ್ಲ ಅಂದ್ರೆ ಏನಿರ್ಬೇಕು? ಸತ್ತಿಗೆ ಬಾಧ ಇರ್ಬೇಕು, ಬಾಧ ಇಲ್ಲ. ಅಸತ್ ಪ್ರತೀತಿ ಇಲ್ಲ ಅಂತ ಹೇಳ್ಬೇಕು, ಪ್ರತೀತಿ ಇದೆ. ಇನ್ನು ಅರ್ಥಾಪತ್ತಿಗೆ ಏನಂತ ಕರೀತಾರೆ? ಅದಕ್ಕೆ ನಾನು ಮೂಕ ಅಂತ ಹೇಳಿದ ತಕ್ಷಣ ಅವನು ಮೂಕ ಅಲ್ಲ ಅಂತ ಪ್ರೂವ್ ಆಗಿಬಿಡತ್ತೆ. ಮೂಕ ಅಂತಿರ್ಲಕ್ಕೆ ಅವನು ಮೂಕ ಅಲ್ಲ ಅಂತ ಹೇಗೆ ಪ್ರೂವ್ ಆಗತ್ತ? ಹಾಗೆ ಇದು ಅರ್ಥಾಪತ್ತಿ ಎಂಬುದು ಹುಟ್ಟತಾನೆ ಸಾಯಿತು. ಗರ್ಭಸ್ರಾವೇಣ ಇವ ಗತಂ ಅಂತ ಕರೀತಾರೆ. ಮಗು ಹುಟ್ಟಿದ್ದಾರೆ, ಗರ್ಭಸ್ರಾವನೆ ಆಯ್ತು ಅಂದ್ರೆ ಮಗು ಇಲ್ಲಿ ಮತ್ತೆ ಬರೋ ಚಾನ್ಸೇ ಇಲ್ಲ. ಹಾಗಾಗತ್ತೆ ಅಷ್ಟೇ. ನಾಳೆ ಮುಂದಿನ ಅದಿಷ್ಟರ ಜ್ಞಾಪಕತೆ ಹೋಗ್ಬಿಟ್ರೆ ಆ ಒಂದು ವಿಷಯ ಗಟ್ಟಿ ಆಗ್ಬಿಡುತ್ತೆ. ಶಬ್ದಗಳು ಮರ್ತೋದ್ರು ಕೂಡ ಕಾನ್ಸೆಪ್ಟ್ ಗಟ್ಟಿ ಆಗತ್ತೆ. ಅವ್ನು ಏನೇ ಹೇಳಿದ್ರು ಉತ್ತರ ಕೊಡ್ಲಕ್ಕೆ ಸುಲಭ ಆಗುತ್ತೆ. ಅದನ್ನ ಶಬ್ದನೂ ಮರೆತು ಅದನ್ನು ಮರೆತು ಬಿಟ್ರೆ